ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಬೇಕಾಗಿದ್ದ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ರಾಜಕೀಯ ಕಾರಣಕ್ಕಾಗಿ ಸ್ಥಗಿತವಾಗುವಂತಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಅಭಿವೃದ್ಧಿ ಅನುದಾನಕ್ಕಾಗಿ ವಿಶೇಷ ಕಾಳಜಿ ವಹಿಸುವುದು ಸಹಜ. ಆದರೆ ಕಾರ್ಕಳದಲ್ಲಿ ರಾಜಕೀಯ ಮೇಲಾಟ, ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರುತ್ತಿದೆ. ಇದಕ್ಕೆ ಇದೀಗ ಹೊಸದೊಂದು ಸೇರ್ಪಡೆ, ಎಣ್ಣೆಹೊಳೆ ಏತ ನೀರಾವರಿ ಯೋಜನೆಯ ವಿದ್ಯುತ್ ಕಡಿತ. ಕಾರ್ಕಳದಲ್ಲಿ ಎಲ್ಲೂ ನೋಡಿದರಲ್ಲೂ ಇದರದ್ದೇ ಸುದ್ದಿ ಗದ್ದಲ. ಅಲ್ಲದೆ ಬೈಲೂರಿನಿಂದ ರಾಜಕೀಯ ಎಣ್ಣೆಹೊಳೆಗೆ ಪರಿವರ್ತನೆ ಆಯ್ತನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ವೀಕ್ಷಕರೇ, ಎಣ್ಣೆಹೊಳೆ ಏತ ನೀರಾವರಿ ಯೋಜನೆಯ ಬಗ್ಗೆ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ, ಇಲ್ಲಿನ ಈ ಒಂದು ಯೋಜನೆಯ ಫಲಾನುಭವಿಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಗುರಿಯೊಂದಿಗೆ ಕಾರ್ಕಳ ತಾಲೂಕಿನ ಎಣ್ಣೆಹೊಳೆಯಲ್ಲಿ ಏತ ನೀರಾವರಿ ಯೋಜನೆಗೆ ಶಾಸಕ ವಿ ಸುನಿಲ್ ಕುಮಾರ್ ಅವರಿಂದ 2020ರಲ್ಲಿ ಶಂಕುಸ್ಥಾಪನೆಯಾಗಿ 2022ರಲ್ಲಿ ಉದ್ಘಾಟನೆಗೊಂಡಿತ್ತು. ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಯೋಜನೆಯನ್ನು ಉದ್ಘಾಟಿಸಿ ಬಾಗಿನ ಅರ್ಪಿಸಿದ್ದರು. 108 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಪ್ರಾರಂಭಗೊಂಡ ಈ ಯೋಜನೆಯಿಂದ ಕಾರ್ಕಳ ತಾಲೂಕಿನ ಅಜೆಕಾರು, ಹೆರ್ಮುಂಡೆ, ಮರ್ಣೆ, ಎಣ್ಣೆಹೊಳೆ, ಹಿರ್ಗಾಣ, ಯರ್ಲಪಾಡಿ, ಹುಕ್ಕುಂದೂರು, ಕಾರ್ಕಳ, ಕಸಬಾ ಹೀಗೆ 9 ಗ್ರಾಮದ ಕೃಷಿ ಭೂಮಿಗೆ ನೀರು ಪೂರೈಕೆಯಾಗುತ್ತದೆ. ಪ್ರಸ್ತುತ ಬೆಳವಣಿಗೆಯ ಪ್ರಕಾರ ರಾಜ್ಯ ಸರ್ಕಾರ ವಿದ್ಯುತ್ ಬಿಲ್ ಪಾವತಿ ಮಾಡದ ಪರಿಣಾಮ ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಕಡಿತಗೊಳಿಸಲಾಗಿತ್ತು. ಆದರೆ ಈ ಬಗ್ಗೆ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಮತ್ತೆ ವಿದ್ಯುತ್ ಸಂಪರ್ಕ ನೀಡಲಾಯಿತು. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ರಾಮದಾಸ್ ನಾಯ್ಕ್, ಎಣ್ಣೆಹೊಳೆ ಅವರು. ನೀವು ಈ ಒಂದು ಯೋಜನೆ ಬಗ್ಗೆ ನೀವೇನ್ ಹೇಳ್ತೀರಾ? ಯೋಜನೆ ತುಂಬಾ ಒಳ್ಳೆಯದು. ಸ್ಟಾರ್ಟ್ ಆದ್ರಿಂದ ಇಷ್ಟವರೆಗೆ ಎಲ್ಲ ಕಡೆಯಲ್ಲೂ ನೀರು ಉಂಟು ಹೆಚ್ಚಾಗಿ. ಇದು ಮಾಡಿದ್ರಿಂದ ಎಲ್ಲ ಬಾವಿಗಳಲ್ಲಿ ನೀರು ಇಂಗಿದೆ. ತುಂಬಾ ಕಡೆಯಲ್ಲಿ ಕೃಷಿಗೂ ಬಹಳ ಒಳ್ಳೆ ಆಗಿದೆ. ಮತ್ತೆ ಇಲ್ಲಿ ಯಾವುದೋ ಒಂದು ಮರ ಇದು ನಾಶ ಆಗದೆ ಆದಂಥದ್ದು ಎಲ್ಲರಿಗೂ ಒಳ್ಳೆ ಉಪಯುಕ್ತವಾಗಿದೆ. ಇದು ಆದ್ರಿಂದ ತುಂಬಾ ಬಾವಿಯಲ್ಲಿ ಈಗಲೂ ನೀರುಂಟು. ಇಲ್ಲಾಂದ್ರೆ ನಮ್ಮ ಬಾವಿಗಳಲ್ಲಿ ತುಂಬಾ ಈಗ ಜನವರಿ ಫೆಬ್ರವರಿಯಲ್ಲಿ ನೀರು ಇದಾಗ್ತಿತ್ತು. ಈ ಸಲ ತುಂಬಾ ನೀರಾಗಿದೆ. ಎಲ್ಲ ಕಡೆಯಲ್ಲಿ ಎಲ್ಲ ಬಾವಿಗಳಲ್ಲೂ ನೀರುಂಟು ಈಗ. ಮೊನ್ನೆ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿತ್ತು, ಆ ಬಗ್ಗೆ ಏನ್ ಹೇಳ್ತೀರಾ ಸರ್? ವಿದ್ಯುತ್ ಸಂಪರ್ಕ ಕಡಿತ ಒಂದು 6 ದಿವಸದಿಂದ ಆಗಿತ್ತು. ಅದು ಕೂಡಲೇ ಬಿಜೆಪಿ ಅವರು ಕೂಡಲೇ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ನೀರು ಕರೆಂಟ್ ಬಂದು ನೀರು ಸ್ಟಾರ್ಟ್ ಆಗಿದೆ. ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಈ ಯೋಜನೆಯಿಂದ ಗ್ರಾಮಕ್ಕೆ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದು. ಪರಿಸರ ನಾಶ ಆಗ್ಲಿಲ್ಲ, ಪರಿಸರ ಒಳ್ಳೇದುಂಟು. ಇಲ್ಲಿ ಯಾವುದೋ ಒಂದು ಮರಮಟ್ಟು ಕಟ್ಟದೆ ಆದಂತ ಇದು ಒಳ್ಳೇದಾಗಿದೆ. ಮುಖ್ಯವಾಗಿ ಈ ಯೋಜನೆಯಿಂದ ಈ ಭಾಗದಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಬದಲಾವಣೆಗಳು ಯಾವ ರೀತಿ ಆಗಿದೆ ಸರ್? ಈ ಅಣೆಕಟ್ಟು ಆದ ನಂತರ ಇಲ್ಲಿ ಕೃಷಿ ಮಾಡದಿದ್ದವರು ಸಮೇತ ಗದ್ದೆಗಳಿಗೆ ಕೃಷಿ ಮಾಡಿದ್ದಾರೆ. ಕೃಷಿ ಮಾಡಿ ಭತ್ತ ಎಲ್ಲ ಆಗ್ತಾ ಉಂಟು. ಈಗ 6 ದಿವಸದ ಹಿಂದೆ ಕರೆಂಟ್ ಬಂದಾಗಿ ನೀರಿಲ್ಲದೆ ತುಂಬಾ ಜನಕ್ಕೆ ತೊಂದರೆ ಆಯ್ತು. ಯಾಕೆಂತ ಈಗ ಭತ್ತ ಇದಾಗ್ತಾ ಉಂಟು, ಹೊಟ್ಟೆದಲ್ಲಿ ಬರ್ತಾ ಉಂಟು. ಹಾಗಿರುವಾಗ ನೀರು ಹೋಗಿ ಈಗ 6 ದಿವಸ ನೀರು ಹೋದ್ರಿಂದ ತುಂಬಾ ಕಷ್ಟ ಆಯ್ತು. ಹಾಗಾಗಿ ಈಗ ಕೂಡಲೇ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಕರೆಂಟ್ ಬಂತು. ಕರೆಂಟ್ ಬಂದು ಕೂಡಲೇ ನೀರು ಈಗ ಹಾಯಿಸಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಜೇಂದ್ರ, ಎಣ್ಣೆಹೊಳೆ ಜಂಗಮಠ. ಓಕೆ ಸರ್, ಈಗ ಎಣ್ಣೆಹೊಳೆ ಏತ ನೀರಾವರಿ ಯೋಜನೆ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೆ ಅದರಿಂದ ಲಾಭ ಇದೆಯಾ ಅಥವಾ ಏನ್ ಹೇಳ್ತೀರಾ ಈ ಯೋಜನೆ ಬಗ್ಗೆ? ಈ ನಮಗೆ ಸುನೀಲ್ ಕುಮಾರ್ ಈ ಯೋಜನೆಯನ್ನು ತಂದು ಕೊಟ್ಟ ಮೇಲೆ ಭಾರಿ ಒಳ್ಳೆಯದಾಗಿದೆ. ಮೊದಲು ಗದ್ದೆ ಎಲ್ಲ ಕರಟಿ ಒಣಗಿ ಹೋಗ್ತಾ ಇತ್ತು, ಬಾವಿಯಲ್ಲಿ ಮೇ ಅಂತ ನೀರಿರಲಿಲ್ಲ. ನಾವು ಪಂಚಾಯತಿ ನೀರನ್ನೇ ಅವಲಂಬಿಸಿದ್ದು. ಈಗ ಬಾವಿಯಲ್ಲಿ ಆಗಲಿ ಜಲ ಎಲ್ಲ ಹೆಚ್ಚಿಗೆ ಆಗಿದೆ. ಅದು ಅಲ್ಲದೆ ಇದಾದ ಮೇಲೆ ನಮ್ಮ ಸುಗ್ಗಿ ಎಲ್ಲ ಒಳ್ಳೆಯ ಬೆಳೆ ಬೆಳೀತಾ ಇದೆ. ಅದಲ್ಲದೆ ಈ ಸರ್ತಿ ಒಂದು 8 ದಿವಸ ಗದ್ದೆ ಎಲ್ಲ ಒಡೆದು ಒಣಗಿ ಹೋಗಿದೆ. ಯಾಕೆ ಹಾಗಾಯ್ತು? ಪಂಪ್ ಹೌಸ್ ನಿಂದ ಪಂಪ್ ನೀರು ಬಿಡ್ಲಿಲ್ಲ. ಅಂದ್ರೆ ಮೊನ್ನೆ ವಿದ್ಯುತ್ ಕಡಿತ ಆಗಿ ಪಂಪ್ ಹೌಸ್ ನಿಂದ ನೀರು ಬಿಡ್ಲಿಲ್ಲ. ಇಂಥ ಯೋಜನೆಯನ್ನು ಸುನೀಲ್ ಕುಮಾರ್ ತಂದು ಕೊಟ್ಟಿದ್ದಾರೆ. ಅದನ್ನು ನಮ್ಗೆ ಪ್ರಯೋಜನ ಪಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವುದೇ ನಮ್ಗೊಂದು ಬೇಸರ. ಕೃಷಿಕರಿಗೆ, ನಮ್ಗೆ ತೋಟಕ್ಕಾಗ್ಲಿ ಸಾಗುವಳಿಗಾಗ್ಲಿ ಒಳ್ಳೇದಾಗಿದೆ. ಅಂದ್ರೆ ಪ್ರತಿ ಟೈಮಲ್ಲಿ ನಿಮ್ಗೆ ನೀರು ಬೇಕಾದಷ್ಟು ಸಿಗ್ತದೆ ಇದರಲ್ಲಿ ಪ್ರತಿ ಟೈಮ್ನಲ್ಲೂ ಬೇಕಾದಷ್ಟು ನೀರು ಸಿಗ್ತಾ ಇತ್ತು. ಇದು ಡ್ಯಾಮ್ ಆಗ್ಬೇಕಿದ್ರೆ ಮೊದಲು ನಾನು ಹೊಯ್ಗೆ ತೋಡಿ ನೀರನ್ನು ಗದ್ದೆಗೆ ಹಾಯಿಸ್ತಾ ಇದ್ದೆ. ಅದ್ರ ಮೇಲೆ JCP ಯಲ್ಲಿ ಹೊಂಡ ತೋಡಿ ಅದಕ್ಕೆ ಪಂಪ್ ಇಡ್ತಾ ಇದ್ದೆ. ಈಗ ಈ ಪಂಪ್ ಹೌಸ್ ಆದ ಮೇಲೆ ಅದೆಲ್ಲ ನಮ್ಮ ಈ ಪರಿಸರದವರಿಗೆ ಅದೆಲ್ಲ ತಪ್ಪಿ ಹೋಗಿದೆ. ಯಾಕಂತ ಹೇಳಿದ್ರೆ ಹೊಳೆಯಲ್ಲಿ ಬೇಕಾದಷ್ಟು ನೀರಿತ್ತು ಡ್ಯಾಮಿನಿಂದ. ಹೇಳೋರು ಹೇಳ್ತಾರೆ ಡ್ಯಾಮ್ನಲ್ಲಿ ನೀರಿಲ್ಲ ಅಂತ, ಆದ್ರೆ ನಾನು ಹೇಳಲಿಕ್ಕಿಲ್ಲ. ನಾನು ಅದರಿಂದ ಪ್ರಯೋಜನ ಪಡೆದಿದ್ದೇನೆ. ಅದು ಅಲ್ಲದೆ ನನ್ನ ಮೇಲೆ ಇದ್ದ ಸಾಗುವಳಿದಾರರು ಪ್ರಯೋಜನ ಪಡೆದಿದ್ದಾರೆ.
ಹೇಳೋರು ಹೇಳ್ತಾರೆ ಪ್ರಯೋಜನ ಇಲ್ಲ ಅಂತ, ನಾನು ಹೇಳ್ತೇನೆ ಮತ್ತೆ ನನ್ನ ಹತ್ತಿರದ ನೆರೆಕರೆಯವರು ಹೇಳ್ತಾರೆ ಈ ಸರ್ತಿ ನೀರು ತೊಂದರೆ ಇದ್ದಿ ಮಾರ ಸಾಗುವಳಿ ಎಡ್ಡೆ ಉಂಟು ಅಂತ. ಮೊನ್ನೆ ಮಾತ್ರ ಒಂದು 8 ದಿವಸದಲ್ಲಿ ಈಗ ಗದ್ದೆ ಹೊಡೆ ಬರ್ತಾ ಇದೆ. ಹೊಡೆ ಬರುವಾಗ ಅದಕ್ಕೆ ಬೇಕಾದಷ್ಟು ನೀರು ಬೇಕಾಗ್ತದೆ. ಅದಕ್ಕೆ ಏನಾಗಿದೆ, ಆಚೆ ನುಂಗ್ಲಿಕ್ಕೂ ಅಲ್ಲ ಉಗಿಲಿಕ್ಕೂ ಅಲ್ಲ ಅಂತ ಆ ಪರಿಸ್ಥಿತಿಯಲ್ಲಿ ಆಗಿದೆ ಗದ್ದೆ. 8 ದಿವಸ ಗದ್ದೆ ಒಣಗಿ ಒಡೆದು ಹೋಗಿದೆ. ಓಕೆ, ಹಾಗೆ ಅದೇ 8 ದಿವಸ ನೀರು ಇರ್ಲಿಲ್ಲ, ಗದ್ದೆ ಒಣಗಿ ಹೋಗಿದೆ ಅಂತ. ಆಗ ನಿಮ್ಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಇತ್ತ ಏನಾದ್ರು? ಪರ್ಯಾಯ ವ್ಯವಸ್ಥೆ ಎಂದು ಕೃಷಿ ಇಲಾಖೆಯಿಂದ ಕಪ್ಪಿಂದು ಪೈಪ್ ತಂದು ಹಾಕಿದೆ. ಆಗ ಪಂಪಿನ ಒಂದು 3 ಎಕರೆ ಜಾಗಕ್ಕೆ 3 HP ಪಂಪಲ್ಲಿ ಎಷ್ಟು ನೀರಂತ ಹಾಕಬಹುದು, ಒಡೆದ ಗದ್ದೆಗೆ ಎಷ್ಟು ನೀರಂತ ಹಾಕ್ಲಿಕ್ಕೆ ಆಗ್ತದೆ? ಹಾಕ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಾವು ಮಾಡಿದ್ದು ಹಾಳಾಗ್ತದೆ ಅಲ್ಲ ಅಂತೇಳಿ ನಾನು ಕೃಷಿ ಇಲಾಖೆಯಿಂದ ಪೈಪ್ ತಂದು ಫಿಟ್ ಮಾಡಿದ್ದೇನೆ. ಬೇಕಾದ್ರೆ ತೋರಿಸ್ತೇನೆ ನಾನು ಹಾಕಿದ್ದನ್ನು. 15 ಪೈಪ್ ಹಾಕಿ ಇಲ್ಲಿ ತನಕ ತಂದಿದ್ದೇನೆ. ನಾನು ಕಡಿಮೆ ಅಂತ ಹೇಳಿದ ಒಂದು 6 ಎಕರೆ ಜಾಗವನ್ನು ಸುಗ್ಗಿ ಮಾಡ್ತಾ ಇದ್ದೇನೆ. 6 ಎಕರೆ ಜಾಗ 6 ಎಕರೆ ಜಾಗಕ್ಕೂ ನೀರು 6 ಎಕರೆ ಜಾಗಕ್ಕೂ ನೀರು ಡ್ಯಾಮ್ ಇಂದ ಇಲ್ಲದ ಕಾರಣ 6 ಎಕರೆ ಜಾಗಕ್ಕೂ ಪಂಪಿಂದ ನೀರು ಹಾಕಿದ್ದೇನೆ. ಹಾ, ಸರಿ ಸರ್. ಏನಾದ್ರೂ ಈ ಯೋಜನೆ ಬಗ್ಗೆ ಹೇಳುದಾದ್ರೆ ಹೇಳ್ತೀರಾ? ಈ ಯೋಜನೆಯಿಂದ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ. ನಮ್ಮ ಸುನಿಲ್ ಕುಮಾರ್ ಈ ಯೋಜನೆಯನ್ನು ತಂದು ಕೊಟ್ಟದ್ದು ನಮಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಹೆಚ್ಚಿನವರಿಗೆ ಹೆಮ್ಮೆ ಆಗಿದೆ. ಇಂಥ ಯೋಜನೆಯನ್ನು ತಂದು ಎಲ್ಲ ಬಾವಿಯಲ್ಲಿ ಆಗ್ಲಿ, ಎಲ್ಲ ತೋಟಕ್ಕಾಗ್ಲಿ, ಎಲ್ಲದರಲ್ಲೂ ಜಲ ಹೆಚ್ಚಾಗಿದೆ. ಬಾವಿಯಲ್ಲಿ ಎಲ್ಲ ನೀರು ಹೆಚ್ಚಾಗಿದೆ. ನಿಮ್ಮ ಹೆಸರು? ಸದಾನಂದ. ನಿಮ್ಮ ಕೃಷಿ ಭೂಮಿಗೆ ಎಣ್ಣೋಳೆ ಏತ ನೀರಾವರಿ ಯೋಜನೆಯಿಂದ ಲಾಭ ಆಗಿದ್ಯೋ ಅಥವಾ ನಷ್ಟ ಆಗಿದ್ಯೋ? ಎನ್ನೋಳೆ ಲಾಭ ಅಂದ್ರೆ ಲಾಭ ಮಂಡ ಏನು ಮಂಡ ಇಂಕ್ಲು ದುಂಬು ಸಾಗುಲಿಗೆ ಸುಗ್ಗಿ ಮಲ್ಪನ ಅಂದಾಜಿಡಿ ಬಾರಿ ಒಂದಿಟ್ಟಿರ್ತಾನೆ ಅಂಡ 2 ವರ್ಷ ಗೊತ್ತಾವಳೆ ಅಂಡ ಒಂದು ಬರಬಹುದು ಬುಲೆ ಕೊಂಚ ಪಂಡ ದುಮ್ಮಿ ಸುಗ್ಗಿ ಮಲ್ಪು ಜಾರ್ ಮಲ್ಪೊಂದಿತ್ತು ಜಾರ್ ಬಂಗೋಡಿತ್ತು ಪಂಡತೆ ದಾಯಿಗೋಸ್ಕರ ಈನೆ ನೀರ್ದ ಪ್ರಾಬ್ಲಮ್ ಇತ್ತು ಪಂಡ ಐತೆ 2 ವರ್ಷದಿಂದ ಮಲ್ತೊಂದಿಲ್ಲ ಮಲ್ತೊಂದು ಪಂಡ ನಿಗ್ಲೆ ಈತ ಒಂಜಿ ಸುಗ್ಗಿದ ಬುಲೆಕ್ ಬೋಡಿಪ್ಪುನಾತ ನಿಗ್ಲೆ ನೀರ್ದ ವ್ಯವಸ್ಥೆ ಉಂಡ ಡ್ಯಾಮ್ ಉಡ್ದು ಪೂರ ಈರಿ ಏತ್ ಕೃಷಿ ಮಲ್ತೊಂದುಲ್ಲಾರ ನಮನ ಒಂಜಿ 10% ಪೂರ ಒಂದೇ ಬೆಳೆ ಮಲ್ತೊಂದುಲ್ಲಾರ ಬೆಳೆಕ್ ಬೋಡಾಯಿನಾತ್ ನೀರ್ ತಿಕ್ಕೊಂದುಂಡು ಐತಾವೆ ಪಣೊಂದುಲ್ಲೆರ್ ಪಂಡ ಯೋಜನೆ ಸರಿ ಇಜ್ಜಾಂಡ್ ಐಟ್ ರೈತರಿಗೆ ಲಾಭ ಇಜ್ಜಿ ಪಂಡ ಪಾತೆರಕ್ಕೆ ಏನೊಂದುಂಡು ರೈತರಿಗೆ ಲಾಭ ಪನ್ನಕು ಗಿಂಜ ಜನ ಇಪ್ಪು ಆಂಡ ಎಂಕುಲು ಲಾಭ ಬೇಗಿನ ಮಂಡ ಎಂಕ್ಲಿಗೆ ನೆಟ್ ಒಂದೆತ್ತ ಬುಲೆತ್ತಲ್ಲ ಅವತ್ತ ಎಂಗ್ಲ ಪರಿಸರ ನೀರ್ ದೇವ ಜನ ಬಾರ್ಲಾಯ್ಕೊಂಡು ಒಕ್ಕ ಐತೆ ಬಂಡ್ರೆ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಎಣ್ಣು ಮುಟ್ಟ ಎಣ್ಣೆಲ್ಲೆಡು ಬರ್ತನ ನೀರ್ಲ ಇಪ್ಕೊಂಡು ಅಂತ ನೆಟ್ಟು ಸರಾಗ ಪೋವಾರ್ಲ ಹೋಗ್ಬೋದು ಇಜ್ಜಿಂದ ಒಂದು ನಾನೊಂಜಿ 1 ಜನವರಿ ಬರ್ನ ನೆಟ್ಟು ಒಂಜಿ ಪಕ್ಕಿ ಬರ್ರೆಲ್ಲ ಇಚ್ಚಿಸಿ ಅಂಚಾರಬಹುದು ಪ್ರಯೋಜನ ಇಜ್ಜಿಂದ ಮಂಟ್ರೆ ಎಂಕ್ಳು ಮಂಟ್ರೆ ಅದೆಲ್ಲ ಇಜ್ಜಿ ಅಂಡ ಎಂಕ್ಲಿಗೆ ಒಂಜಿ ಪ್ರಯೋಜನ ಇಂಚೆನೆ ಒಂದು ಮಾರ್ಚ್ ಮುಟ್ಟ ಎಡ್ಡ ನೀರ್ ಬರ್ಪುಂಡು ಡ್ಯಾಮ್ ಹೊಡ್ದು ಮಾರ್ಚ್ ಬೊಕ್ಕ ಬೋಡಿ ಇಂಚ ಮಲ್ಪುವಾರಿತೆ ಗುವೇಲಿಗ್ ಎಂಚ ವ್ಯವಸ್ಥೆ ಉಂಡು ಗುವೇಲ್ ವ್ಯವಸ್ಥೆ ಎಂಕ್ಲದಲ್ಲ ಗುವೇಲ್ಗೆ ಏನ್ ಮಾಡಿದಲ್ಲ ಒಂದೇನು ಪಾಡುದು ಎಂಕಲ್ನ ಒರಿಯರೇನ ಸ್ವಾಸ್ಥ ಆಯ್ತು ಮುಲ್ತೋರ್ದು ಮೂಲ ಪೋಯಿನ ನೀರು ಡ್ಯಾಮ್ ಉಂಟ್ಲ ಹೋಗುದು ವಾಪಸ್ ಅಂಡ ಪ್ರತಿ ಏರಿಯಾಗಲ ಒಂಜಿ 10 ಕುಟುಂಬಕ್ಕೆ ಒಂಜಿ ಪ್ರಯೋಜನ ನೂದು ಒಂಜಿ 100 ಫ್ಯಾಮಿಲಿಗೆ ಪ್ರಯೋಜನ. ಈ ಯೋಜನೆ ಗ್ರಾಮದಾಗ್ಲು ಪಂಡ ಒಂಜಿ ಗ್ರಾಮ ಕೆಲವೊಂದು ಬೇರೆ ಒಂದಕ್ಕೆ ಎಂಕ್ಲೆ ದಾಲ ಪ್ರಯೋಜನ ಇಜ್ಜಿಂದು ಅಂಡ ಪ್ರಯೋಜನ ದೇವ್ರದಟ್ಟು ಒಂಜಿ 80% ಒಂಜಿ ಪ್ರಯೋಜನ ಉಂಟು ನೂದು ದಿಕ್ಕಂದ ಅಂಡ 80% ಯಾನಗ ಪನ್ನರಿ. ಸರ್ ನಿಮ್ಮ ಹೆಸರು? ರಾಘವೇಂದ್ರ ಆಚಾರ್ಯ ಅಂತ. ನೀವು ಕೃಷಿಕರು? ಹೌದು, ಇದು ನಮ್ಮದೇ ಗದ್ದೆ. 1 ಎಕರೆ ನಮ್ಗೆ ಗದ್ದೆ ಉಂಟು. ಭತ್ತ ಬೆಳಿತೇವೆ ನಾವು. ಓಕೆ, ಹಾಗಾದ್ರೆ ಈ ಒಂದು ಎಣ್ಣೋಳೆ ಏತ ನೀರಾವರಿ ಯೋಜನೆಯಿಂದ ನಿಮ್ಮ ಕೃಷಿ ಭೂಮಿಗೆ ಲಾಭ ಆಗಿದ್ಯೋ? ಯಾವ ರೀತಿಯ ಒಂದು ಪರಿಣಾಮ ಇದೆ ಸರ್? ನಾವು ಈ ಹಿಂದೆ ಕಾರ್ತಿ ಅಂತ ಮಳೆಗಾಲದಲ್ಲಿ 1 ಬೆಳೆ ಮಾತ್ರ ಮಾಡ್ತಿದ್ದದ್ದು. ಬೇಸಿಗೆ ಸುಗ್ಗಿ ಮಾಡ್ಲಿಕ್ಕೆ ನಮ್ಗೆ ನೀರಿನ ಸಮಸ್ಯೆ ಆಗ್ತಿತ್ತು. ನಾವೆಲ್ಲ ಈ ಕಡೆ ಗದ್ದೆಯವರು ಹೆಚ್ಚಾಗಿ ಒಂದೇ ಬೆಳೆಯನ್ನು ಬೆಳೀತಿದ್ದದ್ದು. ಇತ್ತೀಚೆಗೆ ನಮ್ಮ ಶಾಸಕರು ಸಚಿವರಾದ ಸಂದರ್ಭದಲ್ಲಿ ಇಲ್ಲಿ ಒಂದು ಎಣ್ಣೆಯೊಳಗೆ ಒಂದು ಒಳ್ಳೆ ಯೋಜನೆ ತಂದು ಕೊಟ್ರು, ಏತ ನೀರಾವರಿ ಅಂತ ಹೇಳಿ. ಆ ಯೋಜನೆ ನಂತರ ಕಳೆದ ಒಂದು 2-3 ವರ್ಷದ ಇತ್ತೀಚೆಗೆ ನಾವು 2 ಬೆಳೆಯನ್ನು ಬೆಳೀತಿದ್ದೇವೆ. ಸುಗ್ಗಿಯ ಬೆಳೆಯನ್ನು ಬೆಳಿಲಿಕ್ಕೆ ಸ್ವಲ್ಪ ಸುಲಭ, ಯಾಕಂದ್ರೆ ಮಳೆ ಎಲ್ಲ ಕಡಿಮೆ ಇರ್ತದೆ, ಮಳೆ ಇರುವುದಿಲ್ಲ. ಆ ಟೈಮಲ್ಲಿ ನೀರಿನ ಕೊರತೆ ಇರ್ತದೆ. ಈಗ ಏತ ನೀರಾವರಿ ಆದ್ಮೇಲೆ ಈಗ ನೀರು ಹರಿದು ಬರ್ತಾ ಇದೆ. ವಾರದಲ್ಲಿ ಒಂದು 3-4 ದಿವಸ ಡ್ಯಾಮ್ ಇಂದ ನೀರು ಬಿಡ್ತಾರೆ. ಹಾಗಾಗಿ ಎಲ್ಲ ಕೃಷಿಕರು ಈಗ ಮಳೆಗಾಲದ ಬೆಳೆಗಿಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಸುಗ್ಗಿ ಬೆಳೆ ಕೊಡ್ತಾರೆ. ಯಾಕಂದ್ರೆ ಸ್ವಲ್ಪ ಲಾಭನು ಜಾಸ್ತಿ, ಸ್ವಲ್ಪ ಅದರ ರಕ್ಕೊಲೆ ಕಡಿಮೆ ಅಂತ ಹೇಳಿ. ನಮ್ಗೆ ಏತ ನೀರಾವರಿ ಯೋಜನೆಯಿಂದ ಒಳ್ಳೆ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಿದೆ. ಈ ಭಾಗದಲ್ಲಿ ಸುಮಾರು ಒಂದು
25-50 ಎಕರೆ ಅಷ್ಟು ಗದ್ದೆ ಈಗ ಸುಗ್ಗಿ ಬೆಳೆಯಲ್ಲಿ ನಡೀತಾ ಇದೆ. ಅಷ್ಟು ಈ ಭಾಗದಲ್ಲಿ 50 ಎಕರೆ ಅಂತ ಹೇಳಿದ್ರೆ 50 ಎಕರೆಗೂ ಬೇಕಾದಷ್ಟು ನೀರು ಬರ್ತದೆ. ಈಗ ನಮ್ಮ ಇಲ್ಲಿ ಮಧ್ಯ ಭಾಗದಲ್ಲಿ ಇದೆ, ಆರಂಭ ಬೆಳಿಗ್ಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡ್ಯಾಮ್ ನೀರು ಬಿಡ್ಲಿಕ್ಕೆ ನಮ್ಗೆ ಮಧ್ಯಾಹ್ನ ನಂತರ ನಮ್ಮ ಮೇಲಿದ ಎಲ್ಲ ಗದ್ದೆಯನ್ನು ಭರ್ತಿ ಹಾಕೊಂಡು ನಮ್ಮ ಗದ್ದೆಗೆ ನೀರು ತುಂಬುತ್ತದೆ. ಪ್ರತಿ ಬಾರಿ ಕೂಡ ಬೆಳಿಗ್ಗೆ ಅಲ್ಲಿ ಬಿಟ್ರೆ ನಮ್ಗೆ ಮಧ್ಯಾಹ್ನ ಆಗ್ತದೆ. ಒಂದು ಟೈಮ್ ಅಲ್ಲಿ ಜನವರಿ ಫೆಬ್ರವರಿಯಲ್ಲಿ ನಮ್ಮ ತೋಡಿನಲ್ಲಿ ಒಂದು ಹನಿ ಕೂಡ ನೀರು ಇರ್ತಿರ್ಲಿಲ್ಲ ಈ ಸಮಯದಲ್ಲಿ. ಹಾಗಾಗಿ ಎಲ್ಲರೂ ಹಿಂಜರಿತಿದ್ರು ಸುಗ್ಗಿಯನ್ನು ಮಾಡ್ಲಿಕ್ಕೆ. ಈಗ ಮಾರ್ಚ್ ಏಪ್ರಿಲ್ ತನಕ ನಾವು ಕೊಯ್ಲಿನ ಸಮಯದಲ್ಲಿ ನಾವೇ ಡ್ಯಾಮ್ನವರಿಗೆ ಫೋನ್ ಮಾಡಿ ನೀರು ಬಿಡುದು ಬೇಡ, ನೀವು ನಿಲ್ಲಿಸಿ, ನಮ್ಗೆ ಕೊಯ್ಲಿಗೆ ಸಮಸ್ಯೆ ಆಗ್ತದೆ ಅಂತ ಕಳೆದ ವರ್ಷ ನಾವು ಅವ್ರ ಹತ್ರ ಕೇಳಿಕೊಂಡಿದ್ದೆವು. ಆದ್ರೆ ಈ ಬಾರಿ ಮೊನ್ನೆ ತನಕ ಒಳ್ಳೆ ನೀರು ಬರ್ತಾ ಇತ್ತು. ಒಮ್ಮೆಲೆ ವಿದ್ಯುತ್ ಬಿಲ್ ಕಟ್ಟಲಿಲ್ಲ ಅಂತ ಹೇಳಿ ಡಿಸ್ಕನೆಕ್ಟ್ ಆಗಿ 1 ವಾರ ನಮ್ಮ ರೈತರಿಗೆಲ್ಲ ಪ್ರಾಬ್ಲಮ್ ಆಯ್ತು. ಅನೇಕ ಬಾರಿ ನಾವು ಎಚ್ಚರಿಸ್ತಾ ಇದ್ದು ರೈತರೆಲ್ಲ ಒಟ್ಟಾಗ. ಮೊನ್ನೆ ಪುನಃ ವಿದ್ಯುತ್ ಸಂಪರ್ಕ ಕೊಟ್ಟು ನಿನ್ನೆಯಿಂದ ಈಗ ಪುನಃ ನೀರು ಬರ್ಲಿಕ್ಕೆ ಆರಂಭ ಆಗಿದೆ. ಆದ್ರೆ ಒಮ್ಮೆ 1 ವಾರ ಸಂಪೂರ್ಣ ಗದ್ದೆ ಜಮೀನು ಒಣಗಿ ಹೋಗಿತ್ತು. ಈಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಪುನಃ ಗದ್ದೆ ಚೇತರಿಕೆಯನ್ನ ಕಾಣ್ತಾ ಉಂಟು. ನಮ್ಮ ಶಾಸಕರ ಒಂದು ಕನಸಿನ ಯೋಜನೆ ಇದು. ರೈತರಿಗೆ ಹೇಳುವವರೆಲ್ಲ ಅನೇಕ ಹೇಳ್ತಾರೆ ಯೋಜನೆಯಿಂದ ಏನ್ ಪ್ರಯೋಜನ ಇಲ್ಲ ಅಂತ. ಈ ಭಾಗದ ಅನೇಕ ರೈತರು ಇದರಿಂದ ಖುಷಿಯಲ್ಲಿದ್ದಾರೆ. ಎಣ್ಣೆಹೊಳೆ ನದಿಯನ್ನು ನೋಡಿದ್ರೆ ಮುಂಚೆ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ಅಲ್ಲಿ ನರಕ ದೇವಸ್ಥಾನ ಅಂತ ಉಂಟು, ಅಲ್ಲಿಗೆ ನಾವು ನಡೆದುಕೊಂಡು ಮದುವೆಗೆಲ್ಲ ಹೋಗ್ತಾ ಇದ್ವಿ. ಅಂದ್ರೆ ಒಂದು ಹನಿ ಕೂಡ ನದಿಯಲ್ಲಿ ನೀರು ಇರ್ತಿರಲಿಲ್ಲ. ಸ್ವಲ್ಪ ಮಟ್ಟದ ಗುಂಡಿಯಲ್ಲಿ ನೀರಿದ್ದು ಬಿಟ್ರೆ ಮತ್ತೆ ಎಲ್ಲಿ ಸಹ ನೀರು ಇರ್ತಿರ್ಲಿಲ್ಲ. ನಾವು ಫಂಕ್ಷನ್ಗೆಲ್ಲ ಹೋಗುದಾದ್ರೆ ನಡೆದುಕೊಂಡು ಹೋಗುದು ಎಣ್ಣೆಹೊಳೆಯಿಂದ ಆ ಭಾಗಕ್ಕೆ. ಈಗ ಆಗಲ್ಲ, ಈಗ ನಡೆಯುವಾಗ ಇಲ್ಲ, ಡ್ಯಾಮ್ ಆದ್ಮೇಲೆ ನೀರಿದೆ. ನಮ್ಮಲ್ಲಿ ಎಷ್ಟಂದ್ರೂ ಮಾರ್ಚ್ ಏಪ್ರಿಲ್ ತನಕ ಡ್ಯಾಮ್ ಅಲ್ಲಿ ನೀರು ಇದ್ರೆ ಮತ್ತೆ ಮಳೆಗಾಲಕ್ಕೆ 1 ತಿಂಗಳು. ಹಾಗಾಗಿ ನಮ್ಮ ಈ ಭಾಗ ಕುಡಿಯುವ ನೀರಾಗ್ಲಿ, ತೋಟಕ್ಕಾಗ್ಲಿ, ಕೃಷಿಗೆ ಯಾರಿಗೂ ಕೂಡ ಈಗ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಏನು ಸಮಸ್ಯೆ ಇಲ್ಲ. ಒಳ್ಳೆದಾಗಿ ಕೃಷಿ ಬೆಳೀತಾ ಇದೆ. ನಾವು ರೈತರ ವತಿಯಿಂದ ನಮ್ಮ ಶಾಸಕರು ಒಂದು ಒಳ್ಳೆ ಯೋಜನೆ ತಂದು ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯುತ್ತಿದ್ದಾರೆ. ಹಾಗಾಗಿ ಇದೊಂದು ಉತ್ತಮ ಯೋಜನೆ. ನಿಮ್ಮ ಹೆಸರು? ಸುಕ್ಷಿತ್. ನಿಮ್ಮ ಕೃಷಿ ಭೂಮಿಗೆ ಎಣ್ಣೆಹೊಳೆ ಏತ ನೀರಾವರಿ ಯೋಜನೆಯಿಂದಾದ ಲಾಭಗಳು ಹೇಳುವುದಾದ್ರೆ? ಲಾಭಗಳು ಹೇಳಲಿಕ್ಕೆ, ಈಗ ಸುಗ್ಗಿಗೆ ನಮ್ಗೆ ಸರಿಯಾಗಿ ನೀರಿನ ವ್ಯವಸ್ಥೆ ತುಂಬಾ ಕಷ್ಟ ಇತ್ತು ಏತ ನೀರಾವರಿಗಿಂತ ಮುಂಚೆ. ಈಗ ಏತ ನೀರಾವರಿ ಆದ ನಂತರ ತುಂಬಾ ಉಪಯೋಗ ಆಗಿದೆ. ಯಾಕಂದ್ರೆ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ನೀರಿನ ಸಮಸ್ಯೆ ತುಂಬಾ ಇತ್ತು. ಅಂದ್ರೆ ಬಾವಿಯಲ್ಲಿ ನೀರಿದ್ದ ಸಹ ತುಂಬಾ ಕಡಿಮೆ ಆಗ್ತಿತ್ತು. ಏತ ನೀರಾವರಿಯ ನಂತರ ಈಗ 2-3 ವರ್ಷದಿಂದ ನಮಗೆ ಕೃಷಿಗೆ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ನಮ್ಗೆ ಭತ್ತಕ್ಕೆ ಗದ್ದೆಗೆ ನೀರು ಬರ್ತಾ ಇತ್ತು. ಸಾಧಾರಣ ಎಷ್ಟು ಕೃಷಿ ಮಾಡ್ತೀರಿ ಸರ್? ಎಷ್ಟು ಒಂದು ಜಾಗದಲ್ಲಿ ಕೃಷಿ? ಒಂದು 7-8 ಎಕರೆ ಮಾಡ್ತಿದ್ದೇವೆ ಮೇಡಮ್. ಈ ಮೊದ್ಲು ಕೂಡ 8 ಎಕರೆ ಮಾಡ್ತಿದ್ವಿ. ಅದು ಅಂದ್ರೆ ಮೊದ್ಲೆಲ್ಲ ಅಂದ್ರೆ ನಾವು ನವೆಂಬರ್ ಅಲ್ಲಿ ನಾಟಿ ಮಾಡಿ ಫೆಬ್ರವರಿ ಒಳಗೆ ಕೊಯ್ದಾಗ್ಬೇಕಿತ್ತು. ಯಾಕಂದ್ರೆ ಫೆಬ್ರವರಿ ನಂತರ ನೀರು ಇರ್ತಿರ್ಲಿಲ್ಲ. ಈಗ ನಾವು ಯಾಕಂದ್ರೆ ಆಗ ಸ್ವಲ್ಪ ಅಂದ್ರೆ ನಮ್ಗೆಲ್ಲ ಹುಲ್ಲೆಲ್ಲ ತುಂಬಾ ನಷ್ಟ ಆಗ್ತಿತ್ತು. ಈಗ ಸ್ವಲ್ಪ ತಡ ಆಗಿ ಮಾಡಿದ್ರೆ ಹುಲ್ಲೆಲ್ಲ ತುಂಬಾ ಒಳ್ಳೇದು ಬರ್ತದೆ, ಮತ್ತೆ ಭತ್ತ ಸಹ ಒಳ್ಳೆ ಇಳುವರಿ ಬರ್ತದೆ ಅಂತ ಹಾಗಾಗಿ ಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಏತ ನೀರು 8 ಎಕರೆ ಜಾಗಕ್ಕೂ ಬೇಕಾದಂತಹ ನೀರು ನಿಮ್ಗೆ ಸಿಗ್ತಾ ಉಂಟು? ಈಗ ಸಿಗ್ತಾ ಉಂಟು ಮೇಡಮ್. ನೀರೆಲ್ಲ ಈಗ ಅದಾದ್ರೆ ತೋಡಲ್ಲಿ ಬಂದು ಅಲ್ಲಿಗೆ ಗದ್ದೆಗೆ ಬರ್ತಾ ಉಂಟು ನೀರು. ಕೆಲವು ಮಾತುಗಳಿದೆ, ಎಣ್ಣೆಹೊಳೆ ಏತ ನೀರಾವರಿ ಯೋಜನೆ ಕೇವಲ ಪೇಟೆ ಭಾಗದ ಜನತೆಗೆ, ಕೃಷಿಕರಿಗೆ ಸಿಗ್ತಿಲ್ಲ ಅಂತ. ಸೊ ಈ ಮಾತಿಗೆ ನೀವೇನ್ ಹೇಳ್ತೀರಾ? ಅಜಕಾರ ನಮ್ಮ ವ್ಯಾಪ್ತಿಯಲ್ಲಿ ಪರಿಸರದಲ್ಲಿ ಎಲ್ಲಾ ಗದ್ದೆಗಳಿಗೆ ಸಾಧಾರಣ ನೀರು ಬರ್ತಾ ಉಂಟು ಈಗ ಮೇಡಮ್. ಈಗ ಟೋಟಲ್ ಒಂದು 70-80 ಎಕರೆ ಈಗ ಗದ್ದೆಯಲ್ಲಿ ಎಲ್ಲ ಗದ್ದೆಗೆ ಸಹ ನೀರು ಬರ್ತಾ ಉಂಟು. ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ. ಅದೇ ಅನುಕೂಲ ಆದವರು ನಾವು ಹೇಳುವುದು ಅಭಿಪ್ರಾಯ ಅನುಕೂಲ ಆಗಿದೆ. ನಿಮ್ಮ ಹೆಸರು? ಮಮತಾ. ಓಕೆ, ಏತ ನೀರಾವರಿ ಯೋಜನೆಯಿಂದ ನಿಮ್ಮ ಕೃಷಿಗೆ ಲಾಭವೋ ನಷ್ಟವೋ? ಲಾಭ. ಯಾವ ರೀತಿಯ ಲಾಭ ಆಗಿದೆ ಮೇಡಮ್? ಕೃಷಿಗೆ ತುಂಬಾ ಲಾಭ ಆಗಿದೆ ನಮ್ಗೆ. ಅಂದ್ರೆ ನಿಮ್ಗೆ ಲಾಭ ಆಗಿದೆ ಅಂತ ಹೇಳಿದ್ರೆ ಮೊದ್ಲೆಲ್ಲೋ ನಷ್ಟ ಇದ್ದಿರ್ಬೇಕು. ಸೊ ಯಾವ ರೀತಿಯ ಲಾಭ ಇದೆ ಈಗ? ಈಗ 2 ಬೆಳೆ ಮಾಡುವಾಗ ನಮ್ಗೆ ಏನ್ ಪರವಾಗಿಲ್ಲ, ಚೆನ್ನಾಗಿ ಆಗ್ತದೆ. ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಸಿಗ್ತದೆ. ಓಕೆ, ಹಾಗಾದ್ರೆ ಈ ಯೋಜನೆ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಗೆ ಇದು ಒಳ್ಳೇದು. ಅಂದ್ರೆ ಹೊರಗಡೆ ಬಹಳಷ್ಟು ಚರ್ಚೆ ಆಗ್ತುಂಟು. ಅಂದ್ರೆ ರೈತರಿಗೆ ಇದರಿಂದ ಲಾಭ ಇಲ್ಲ, ಯೋಜನೆ ಸರಿಯಾಗಿಲ್ಲ, ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಗೆ ಈ ಏರಿಯಾ ಎಲ್ಲ ಲಾಭನೇ, ನಷ್ಟ ಏನಿಲ್ಲ. ಇಲ್ಲ. ನಿಮ್ಮ ಕೃಷಿಗೆ ಒಳ್ಳೇದುಂಟು. ವೀಕ್ಷಕರೇ, ಮರ್ಣೆ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಕೃಷಿ ಭೂಮಿಗೆ ಹತ್ತಿರವಿರುವ ಕಾಲುವೆಗಳನ್ನು ಪಾಯಿಂಟ್ ಗಳನ್ನಾಗಿ ಮಾಡಿ ಸುಮಾರು ಮರ್ಣೆ ಗ್ರಾಮದಲ್ಲಿ 50-70 ಪಾಯಿಂಟ್ ಗಳನ್ನು ಗುರುತಿಸಿ ಅಲ್ಲಿಂದ ಅಂದ್ರೆ ಎಣ್ಣೆಹೊಳೆ ಏತ ನೀರಾವರಿಯಿಂದ ಆ ಕಾಲುವೆಗಳಿಗೆ ನೀರುಣಿಸಿ ಆ ಕಾಲುವೆಯಿಂದ ಕೃಷಿ ಭೂಮಿಗೆ ನೀವು ಕಾಣ್ಬೋದು, ಈ ಮೂಲಕ ಕೃಷಿ ಭೂಮಿಗೆ ಸಂಪರ್ಕವನ್ನು ಕಲ್ಪಿಸಿ ನೇರವಾಗಿ ಕೃಷಿ ಭೂಮಿಗೆ ಎಣ್ಣೆಹೊಳೆ ಏತ ನೀರಾವರಿ ಯೋಜನೆಯ ನೀರು ಹೋಗುವಂತೆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ.
ನೋಡಿದ್ರಲ್ಲ ವೀಕ್ಷಕರೇ, ಎಣ್ಣೆಹೊಳೆ ಏತ ನೀರಾವರಿ ಯೋಜನೆಯ ಬಗ್ಗೆ ಈ ಭಾಗದ ಜನರು, ಮುಖ್ಯವಾಗಿ ಮರಳೆ ಮತ್ತು ಅಜಕಾರು ಗ್ರಾಮದ ಕೃಷಿಕರು ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಎಂಬುದು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ನಳಿನಿಯ ಸುವರ್ಣ, ನ್ಯೂಸ್ ಕಾರ್ಕಳ.